ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಸೌದತ್ತಿ ಯಲ್ಲಮ್ಮನ ಗುಡ್ಡವನ್ನು ತೋರಿಸಲಿಕ್ಕೆ ಬಂದಿದ್ದೀನಿ. ಈ ಸೌದತ್ತಿ ಇರೋದು ಬೆಳಗಾವಿ ಜಿಲ್ಲೆಯಲ್ಲಿ. ಬೆಳಗಾವಿ ಜಿಲ್ಲಾ ಕೇಂದ್ರದಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿ ಈ ಸೌದತ್ತಿ ಇದೆ. ಹಾಗೆ ಧಾರವಾಡದಿಂದ ಸುಮಾರು 40 ಕಿಲೋಮೀಟರ್ ಆಗುತ್ತೆ. ಮತ್ತು ಸೌದತ್ತಿ ಊರಿನಿಂದ ಈ ಸೌದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಸುಮಾರು 5 ಕಿಲೋಮೀಟರ್ ಆಗುತ್ತೆ. ನೋಡಿ, ಈಗ ನಾವು ಸೌದತ್ತಿ ಯಲ್ಲಮ್ಮನ ದೇವಸ್ಥಾನದ ಮುಂದ್ಗಡೆ ಇರುವಂಥ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ನಾವು ಕುಟುಂಬ ಸಮೇತರಾಗಿ ಇಲ್ಲಿ ಬಂದಿದ್ದೀವಿ. ಈಗಾಗಲೇ ಇಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ಸಾವಿರಾರು ಜನರು ಪ್ರತಿದಿನ ಇಲ್ಲಿ ವಿಸಿಟ್ ಮಾಡ್ತಾರೆ. ಇಲ್ಲಿ ದೇವಸ್ಥಾನವನ್ನು ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಅಂತ ಕರೀತಾರೆ. ನೀವು ಇಲ್ಲಿ ನೋಡಬಹುದು, ಅಂಗಡಿ ಮುಂಗಟ್ಟುಗಳೆಲ್ಲ ಎಷ್ಟೊಂದು ಚೆನ್ನಾಗಿದ್ದಾವೆ. ದೇವಸ್ಥಾನದ ಸುತ್ತಮುತ್ತ ಕೂಡ ಇಲ್ಲಿ ಸಾಕಷ್ಟು ದೊಡ್ಡ ಜಾಗ ಇದೆ. ಸಾವಿರಾರು ಭಕ್ತರು ಬಂದರೂ ಕೂಡ ಇಲ್ಲಿ ಎಲ್ಲರಿಗೂ ನಿಂತ್ಕೊಳ್ಳಲಿಕ್ಕೆ ಅವಕಾಶ ಇದೆ. ನೋಡಿ, ಈಗ ನಾವು ದೇವರ ದರ್ಶನ ಮಾಡಲಿಕ್ಕೆ ಈ ಲೈನ್ನಲ್ಲಿ ಹೋಗ್ತಾ ಇದ್ದೀವಿ. ತುಂಬ ದೊಡ್ಡ ಲೈನ್ ಇದೆ ಇದು. ನೀವಿಲ್ಲಿ ಗೋಡೆಗಳನ್ನೆಲ್ಲ ನೋಡಬಹುದು. ಎಲ್ಲಿ ನೋಡಿದ್ರೂ ನಮಗೆ ಅರಿಶಿಣನೇ ಕಾಣಿಸುತ್ತೆ. ಯಾಕಂದರೆ ಇಲ್ಲಿ ಬರುವ ಭಕ್ತಾದಿಗಳೆಲ್ಲ ದೇವಸ್ಥಾನಕ್ಕೆ ಅರಿಶಿಣವನ್ನು ಸೋಕ್ತಾರೆ. ಅದಕ್ಕಾಗಿ ನಿಮಗೆ ಎಲ್ಲಿ ನೋಡಿದರೂ ಅರಿಶಿಣವೇ ಬಿದ್ದಿರೋದು ಕಾಣಿಸುತ್ತೆ. ನೋಡಿ, ನಾವಿಲ್ಲಿ ನಿಂತ್ಕೊಂಡು ನೋಡಿದರೆ ನಮಗೆ ಹೊರಗಡೆಯಿಂದ ದೇವಸ್ಥಾನ ಈ ರೀತಿ ಕಾಣಿಸುತ್ತೆ. ನಾವು ಈಗ ಈ ದೇವಸ್ಥಾನದ ಒಳಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಎದುರುಗಡೆ ಕಾಣ್ತಾ ಇದೆಯಲ್ಲ, ಇದೇ ರೇಣುಕಾ ಯಲ್ಲಮ್ಮ ದೇವರು. ಇಲ್ಲಿ ಅರಿಶಿಣಕ್ಕೆ ತುಂಬ ಮಹತ್ವ ಇದೆ. ಅದು ಏನು ಅಂತಂದರೆ, ತಾಯಿ ಯಲ್ಲಮ್ಮನವರು ಅವರ ಪತಿಯಾದಂತಹ ಜಮದಗ್ನಿಯವರೊಂದಿಗೆ ಇಲ್ಲಿ ಆಶ್ರಮದಲ್ಲಿ ವಾಸ ಮಾಡ್ತಾ ಇರಬೇಕಾದ್ರೆ ಅವರಿಂದ ಒಂದು ಸಣ್ಣ ತಪ್ಪಾಗ್ಬಿಡುತ್ತೆ. ಜಮದಗ್ನಿಯವರಿಗೆ ತುಂಬ ಕೋಪ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಆ ಕೋಪದಲ್ಲಿ ಅವರು ಯಲ್ಲಮ್ಮನವರಿಗೆ ಶಾಪವನ್ನು ಕೊಟ್ಬಿಡ್ತಾರೆ. ಅದರಿಂದ ಅವರಿಗೆ ತೊನ್ನು ರೋಗ ಅಥವಾ ಚರ್ಮ ರೋಗ ಸ್ಟಾರ್ಟ್ ಆಗುತ್ತೆ. ಹಾಗೆ ಯಲ್ಲಮ್ಮನವರನ್ನು ಆಶ್ರಮದಿಂದ ಹೊರಗೆ ಹಾಕ್ತಾರೆ. ಆಗ ಯಲ್ಲಮ್ಮನವರು ಇಲ್ಲೇ ಹತ್ತಿರದಲ್ಲಿರುವಂಥ ಜೋಗುಳ ಬಾವಿ ಹತ್ತಿರ ಬರ್ತಾರೆ. ಆ ಜೋಗುಳ ಬಾವಿ ಹತ್ರ ಅವರಿಗೆ 2 ಸಿದ್ಧ ಪುರುಷರಾದಂತಹ ಅಕ್ಕಯ್ಯ ಮತ್ತು ಜೋಗಯ್ಯನವರು ಸಿಕ್ಕು ಅದಕ್ಕೆ ಪರಿಹಾರವನ್ನು ಹೇಳ್ತಾರೆ. ಅವರು ಈ ನೀರಿನಲ್ಲಿ ಸ್ನಾನ ಮಾಡಿ ಆನಂತರ ಮೈಗೆ ಅರಿಶಿಣವನ್ನು ಹಚ್ಕೊಳ್ರಿ ಅಂತ ಹೇಳ್ತಾರೆ. ಅವರು ಹೇಳಿದ ಹಾಗೆ ಮಾಡಿದ ಯಲ್ಲಮ್ಮನವರು ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಅದಕ್ಕಾಗಿ ಇಲ್ಲಿ ಅರಿಶಿಣಕ್ಕೆ ತುಂಬ ಮಹತ್ವ ಇದೆ. ಈಗ ಬನ್ನಿ, ಈ ದೇವಸ್ಥಾನದ ಹೊರಗಡೆ ಇನ್ನೇನೇನಿದೆ ಅನ್ನೋದನ್ನು ನೋಡೋಣ. ನಿಮಗೆ ಅಲ್ಲಿ ದೂರದಲ್ಲಿ ಬಂಡೆಗಲ್ಲು ಥರ ಕಾಣಿಸ್ತಾ ಇದೆಯಲ್ಲ, ಅದು ಕೂಡ ತುಂಬ ಮಹತ್ವವಾದಂತಹ ಸ್ಥಳ. ಇದನ್ನು ಎಣ್ಣೆ ಹೊಂಡ ಅಂತ ಕರೀತಾರೆ. ಇಲ್ಲಿ 2 ಪವಿತ್ರವಾದ ತೀರ್ಥದ ಗುಂಡಿಗಳಿದ್ದಾವೆ. ಅದರಲ್ಲಿ ತೀರ್ಥ ಬರ್ತಾ ಇರುತ್ತೆ. ಇಲ್ಲಿನ ಜನರು ಬಾಟಲ್ಗಳಲ್ಲಿ ಆ ತೀರ್ಥವನ್ನು ತುಂಬಿಕೊಂಡು ಹೋಗ್ತಾರೆ. ಹಾಗೆ ಬಹಳಷ್ಟು ಜನರಿಗೆ ಇಲ್ಲಿ ಮೈ ಮೇಲೆ ತೀರ್ಥವನ್ನು ಎರಚಲಾಗುತ್ತೆ. ಹೀಗೆ ಎರಚೋದ್ರಿಂದ ಏನಾದರೂ ಚರ್ಮ ರೋಗಗಳಿದ್ದರೆ ವಾಸಿ ಆಗತ್ತೆ ಅಂತ ಇಲ್ಲಿ ಜನರು ನಂಬ್ತಾರೆ. ಇದರ ಹಾಗೆ ಜೋಗುಳ ಬಾವಿಯ ನೀರು ಕೂಡ ಚರ್ಮ ರೋಗಕ್ಕೆ ಒಳ್ಳೆ ಮದ್ದಾಗಿದೆ. ಜೋಗುಳ ಬಾವಿಯಿಂದ ಗುಣಮುಖರಾಗಿ ಬರ್ತಾ ಇದ್ದಂತಹ ಯಲ್ಲಮ್ಮರನ್ನು ನೋಡಿದಾಗ ಜಮದಗ್ನಿಯವರಿಗೆ ಮತ್ತೆ ಸಿಟ್ಟು ಬರುತ್ತೆ. ಅವರು ತಮ್ಮ ಮಕ್ಕಳನ್ನು ಕರೆದು ಅವರ ರುಂಡವನ್ನು ಕಟ್ ಮಾಡಲಿಕ್ಕೆ ಹೇಳ್ತಾರೆ. ಆದರೆ ಅವರ 5 ಜನ ಮಕ್ಕಳಲ್ಲಿ 4 ಜನ ಒಪ್ಪೋದಿಲ್ಲ ಮತ್ತು ಅವರು ಜಮದಗ್ನಿಯವರ ಕೋಪಕ್ಕೆ ಬಲಿಯಾಗಿಬಿಡ್ತಾರೆ. ಹಾಗೆ ಅವರು ಪರಶುರಾಮರನ್ನು ಕರೆದು ತಾಯಿಯ ರುಂಡವನ್ನು ಕಟ್ ಮಾಡಲಿಕ್ಕೆ ಹೇಳ್ತಾರೆ. ಆಗ ಪರಶುರಾಮನವರು ತಂದೆ ಹೇಳಿದಂತೆ ತಾಯಿಯ ರುಂಡವನ್ನು ಕಟ್ ಮಾಡ್ತಾರೆ. ಮತ್ತು ಪರಶುರಾಮನವರಿಗೆ ಜಮದಗ್ನಿಯವರು 3 ವರವನ್ನು ಕೇಳು ನೀನು ಅಂತ ಹೇಳ್ತಾರೆ. ಆಗ ಜಮದಗ್ನಿಯವರ ಹತ್ರ ಪರಶುರಾಮನವರು 3 ವರವನ್ನು ಕೇಳ್ತಾರೆ. ಅದು ಏನೇನು ಅಂತಂದರೆ, ಮೊದಲನೇದಾಗಿ ನೀನು ಸಿಟ್ಟನ್ನು ಬಿಡಬೇಕು ಅಂತ, 2ನೇದಾಗಿ ನನ್ನ ಸಹೋದರರನ್ನು ಮತ್ತೆ ಬದುಕಿಸು ಅಂತ, ಹಾಗೆ 3ನೇದಾಗಿ ನನ್ನ ತಾಯಿಯನ್ನು ಕೂಡ ಬದುಕಿಸು ಅಂತ. ಇದಕ್ಕೆ ಒಪ್ಪಿದ ಜಮದಗ್ನಿಯವರು ಹಾಗೆ ಮಾಡ್ತಾರೆ. ಇಷ್ಟೊಂದು ಮಹತ್ವವಾದ ಪೌರಾಣಿಕ ಹಿನ್ನೆಲೆ ಹೊಂದಿರುವಂತಹ ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ಸಾವಿರಾರು ಜನರು ಬಂದು ಪೂಜೆ ಸಲ್ಲಿಸಿ ಹೋಗ್ತಾರೆ. ಹಾಗೆ ಇಲ್ಲಿ ನೀವು ವಿಂಡ್ ಮಿಲ್ಗಳನ್ನು ಕೂಡ ನೋಡಬಹುದು. ಈಗ ಈ ಯಲ್ಲಮ್ಮನ ದೇವಸ್ಥಾನ ಮತ್ತು ಯಲ್ಲಮ್ಮನ ಗುಡ್ಡವನ್ನು ನೋಡಾಯ್ತಲ್ಲ, ಈಗ ನಾವು ಇಲ್ಲಿಂದ ಜೋಗುಳ ಬಾವಿ ಕಡೆ ಪ್ರಯಾಣ ಬೆಳೆಸೋಣ. ಜೋಗುಳ ಬಾವಿ ಕೂಡ ತುಂಬ ಮಹತ್ವವಾದಂತಹ ಸ್ಥಳ. ಅದನ್ನು ನಾವು ವಿಸಿಟ್ ಮಾಡಲೇಬೇಕು. ಯಾಕೆ ಅಂತಂದರೆ ಅದು ರೇಣುಕಾ ಯಲ್ಲಮ್ಮನವರ ಶಾಪ ವಿಮೋಚನೆ ಆದಂತಹ ಸ್ಥಳ. ನಿಮ್ಗೆ ಅಲ್ಲಿ ದೂರದಲ್ಲಿ ಏನು ಡ್ಯಾಮ್ ಕಾಣಿಸ್ತಾ ಇದೆಯಲ್ಲ, ಅದು ಮಲಪ್ರಭಾ ನದಿಗೆ ಕಟ್ಟಿರುವಂತಹ ಡ್ಯಾಮು. ಆ ಡ್ಯಾಮಿನ ಒಂದು ಸೈಡ್ನಲ್ಲೇ ನಮಗೆ ಈ ಜೋಗುಳ ಬಾವಿ ಸಿಗುತ್ತೆ. ಇದು ಯಲ್ಲಮ್ಮನ ಗುಡ್ಡದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಸೌದತ್ತಿ ಊರಿಗೆ ಹೋಗಬೇಕಾದ್ರೆ ನಮಗೆ ಮಧ್ಯದಲ್ಲಿ ಸಿಗುತ್ತೆ. ನಾವು ಜೋಗುಳ ಬಾವಿ ಹತ್ರ ಬರ್ತಾ ಇದ್ದಂತೆ ಇಲ್ಲಿ ಊಟದ ವ್ಯವಸ್ಥೆ ನಡೀತಾ ಇತ್ತು. ಇಲ್ಲೇನೋ ವಿಶೇಷ ಇತ್ತು ಅಂತ ಅನಿಸುತ್ತೆ. ನಮಗೂ ಕೂಡ ಸರಿಯಾದ ಟೈಮ್ಗೆ ಊಟ ಸಿಕ್ತು ಮತ್ತು ಊಟ ತುಂಬ ರುಚಿಯಾಗಿತ್ತು. ನೀವು ಇಲ್ಲಿ ಕೆಳಗಡೆ ನೋಡಬಹುದು, ಇದೇ ಜೋಗುಳ ಬಾವಿಯ ಏರಿಯಾ. ನಾವು ಈ ಮೆಟ್ಟಿಲುಗಳನ್ನು ಇಳಿದು ಹೋದರೆ ಜೋಗುಳ ಬಾವಿ ಹತ್ರ ಹೋಗಬಹುದು. ಹಾಗೆ ಅಲ್ಲಿರೋ ಸತ್ಯಮ್ಮನ ದೇವಸ್ಥಾನವನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಯಲ್ಲಮ್ಮನ ದೇವಸ್ಥಾನಕ್ಕೆ ಬಂದಿರುವಂಥ ಭಕ್ತಾದಿಗಳು ಯಾರೂ ಕೂಡ ಈ ಜೋಗುಳ ಬಾವಿಯನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ.
ನಿಜ ಹೇಳಬೇಕು ಅಂದರೆ ಫಸ್ಟು ಜೋಗಳ ಬಾವಿಯನ್ನೇ ವಿಸಿಟ್ ಮಾಡಿ ಆನಂತರ ಯಲ್ಲಮ್ಮನ ದೇವಸ್ಥಾನವನ್ನು ವಿಸಿಟ್ ಮಾಡಬೇಕಾಗಿರುತ್ತೆ. ಆದರೆ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ, ಅವರು ನೇರವಾಗಿ ಯಲ್ಲಮ್ಮನ ಗುಡಿಗೆ ಹೋಗಿ ಆನಂತರ ಜೋಗಳ ಬಾವಿಯನ್ನು ವಿಸಿಟ್ ಮಾಡ್ತಾರೆ. ಸೊ ಏನೇ ಇರಲಿ, ಒಂದು ಸಲ ಈ ಸ್ಥಳವನ್ನು ವಿಸಿಟ್ ಮಾಡೋದು ತುಂಬ ಒಳ್ಳೆಯದು. ಹಾಗೆ ಈ ದೇವಸ್ಥಾನದ ಎದುರುಗಡೆ ನಾವು ನಡ್ಕೊಂಡು ಹೋದರೆ ನಮಗೆ ಜೋಗಳ ಬಾವಿ ಸಿಗುತ್ತೆ. ನೀವಿಲ್ಲಿ ನೋಡಬಹುದು, ಇಲ್ಲಿ ಕೆಲವಷ್ಟು ಜನ ಬೇವಿನ ಉಡುಗೆಯನ್ನು ಉಟ್ಕೊಂಡಿದ್ದಾರೆ. ಈ ರೀತಿಯಾದಂತಹ ಆಚರಣೆಗಳನ್ನು ಇಲ್ಲಿ ಮಾಡ್ತಾ ಇರ್ತಾರೆ. ಈ ರೀತಿ ದೇಶದ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿಯ ಪೂಜಾ ವಿಧಾನಗಳನ್ನು ಅನುಸರಿಸ್ತಾನೆ ಇರ್ತಾರೆ. ನೋಡಿ, ಈಗ ನಾವು ಜೋಗುಳ ಬಾವಿ ಹತ್ರ ಬಂದಿದ್ದೀವಿ. ಜೋಗುಳ ಬಾವಿ ಅಂತಂದರೆ ಇದೊಂದು ಸಣ್ಣ ಬಾವಿ ಅಲ್ಲ, ಮೊದಲು ಸಣ್ಣ ಬಾವಿನೇ ಇತ್ತು ಇದು. ಆನಂತರ ಇದನ್ನು ದೊಡ್ಡ ಕೆರೆಯ ರೀತಿಯಲ್ಲಿ ಜೀರ್ಣೋದ್ಧಾರವನ್ನು ಮಾಡಲಾಗಿದೆ. ನೀವಿಲ್ಲಿ ನೋಡಬಹುದು, ನಮ್ಮ ಎದುರುಗಡೆ ಸಾಕಷ್ಟು ನೀರಿದೆ. ಬಾವಿ ಅಂತ ಅಂದ್ಬಿಟ್ರೆ ನೀವೊಂದು ಸಣ್ಣ ಬಾವಿ ಅಂತ ಅಂದ್ಕೊಂಡಿರಬಹುದು, ಆದರೆ ಅಲ್ಲ, ಇದು ದೊಡ್ಡ ಕೆರೆ ಥರನೇ ಇದೆ. ನೋಡಿ, ಇಲ್ಲಿ ಈಗಾಗಲೇ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ನೀವು ಈ ಜೋಗುಳ ಬಾವಿಯಿಂದ ಅಲ್ಲಿ ಮುಂದ್ಗಡೆ ದೂರದಲ್ಲಿ ನೋಡಿದರೆ ನಿಮಗೆ ಮಲಪ್ರಭಾ ನದಿಯ ಡ್ಯಾಮಿನ ನೀರು ಕಾಣಿಸುತ್ತೆ. ಎಣ್ಣೆ ಹೊಂಡದ ಹಾಗೆ ಈ ಜೋಗುಳ ಬಾವಿಗೆ ಬಂದು ಕೂಡ ಬಹಳಷ್ಟು ಜನ ನೀರನ್ನು ಇಲ್ಲಿಂದ ತಗೊಂಡು ಹೋಗ್ತಾರೆ. ತೀರ್ಥದ ರೂಪದಲ್ಲಿ ಅದನ್ನು ಮನೆಯಲ್ಲಿಟ್ಟು ಪೂಜಿಸ್ತಾರೆ, ಹಾಗೆ ಉಪಯೋಗಿಸ್ತಾರೆ ಆ ನೀರನ್ನು. ಅಷ್ಟೊಂದು ಮಹತ್ವವಾದಂತಹ ಸ್ಥಳ ಇದು. ಯಾಕಂದರೆ ಯಲ್ಲಮ್ಮ ದೇವಿಯವರ ಶಾಪ ವಿಮೋಚನೆ ಆದಂತಹ ಸ್ಥಳ ಆಗಿರೋದ್ರಿಂದ ತುಂಬ ಮಹತ್ವವನ್ನು ಪಡ್ಕೊಂಡಿದೆ. ಅದು ಅಲ್ಲದೆ ಇಲ್ಲಿ ಇನ್ನೂ ವಿಶೇಷ ಇದೆ, ಅದನ್ನು ಈಗ ನಾನು ನಿಮಗೆ ತೋರಿಸ್ತೀನಿ. ಈಗ ನಾವು ಮತ್ತೆ ಸತ್ಯಮ್ಮ ದೇವಿಯ ದೇವಸ್ಥಾನದ ಎದುರುಗಡೆ ಬಂದಿದ್ದೀವಿ. ಈಗ ನಾವು ದರ್ಶನಕ್ಕೆ ಹೋಗ್ತೀವಿ. ಮತ್ತು ಇಲ್ಲಿ ಏನೇನು ವಿಶೇಷ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಪರಶುರಾಮನ ತೊಟ್ಟಿಲನ್ನು ಕಟ್ಟಿದ್ದಾರೆ. ಕೇವಲ ಪರಶುರಾಮನ ತೊಟ್ಟಿಲು ಮಾತ್ರ ಅಲ್ಲ, ಇನ್ನೂ ಇದ್ರ ಜೊತೆ ಹಲವಾರು ತೊಟ್ಟಿಲುಗಳನ್ನು ಕಟ್ಟಿದ್ದಾರೆ. ಇಲ್ಲಿ ತೊಟ್ಟಿಲುಗಳಿಗೆ ಪೂಜೆ ಮಾಡಿ ಆ ತೊಟ್ಟಿಲುಗಳನ್ನು ತೂಗೋದ್ರಿಂದ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಹಸಿರು ಬಟ್ಟೆಯಲ್ಲಿ ತೆಂಗಿನಕಾಯಿಗಳನ್ನು ಕಟ್ಟಿರೋದನ್ನು ನೀವು ನೋಡಬಹುದು. ಇಲ್ಲಿ ಸಾಕಷ್ಟು ಜನ ಬಂದು ಪೂಜೆ ಮಾಡ್ತಾರೆ, ಹಾಗೆ ಈ ರೀತಿ ತೆಂಗಿನಕಾಯಿಗಳನ್ನು ಕಟ್ತಾರೆ. ಈಗ ನಾವು ಸ್ವಲ್ಪ ಮುಂದೆ ಹೋಗೋಣ. ಈಗ ನೋಡಿ, ಇಲ್ಲಿ ನಮ್ಮ ಎದುರುಗಡೆ ಕಾಣ್ತಾ ಇರೋದು ಸತ್ಯಮ್ಮ ದೇವಿ, ಹಾಗೆ ಇಲ್ಲಿ ಕೆಳಗಡೆ ಕಾಣ್ತಾ ಇರೋದು ಪರಶುರಾಮರ ತೊಟ್ಟಿಲು. ಮಕ್ಕಳಾಗದೇ ಇರೋರು ಇದಕ್ಕೆ ಪೂಜೆ ಮಾಡಿ ಇಲ್ಲಿ ತೂಗೋದ್ರಿಂದ ಮಕ್ಕಳಾಗತ್ತೆ ಅಂತ ಹೇಳ್ತಾರೆ. ನೀವು ಕೂಡ ಯಲ್ಲಮ್ಮನ ಗುಡ್ಡಕ್ಕೆ ಬಂದರೆ ಈ ಸ್ಥಳವನ್ನು ಮಿಸ್ ಮಾಡದೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಈ ಸ್ಥಳ. ನೀವು ಕೂಡ ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಹೋಗಬಹುದು. ಸ್ನೇಹಿತರೆ, ನೀವು ಯಲ್ಲಮ್ಮನ ಗುಡ್ಡಕ್ಕೆ ಬರ್ತೀರಿ ಅಂತ ಆದರೆ ನಿಮಗೆ ಉಳಿಲಿಕ್ಕೆ ಒಳ್ಳೆ ವ್ಯವಸ್ಥೆ ಇದೆ. ದೇವಸ್ಥಾನದ ವತಿಯಿಂದನೂ ಕೂಡ ವ್ಯವಸ್ಥೆ ಇದೆ, ಹಾಗೆ ಇಲ್ಲಿ ಪ್ರೈವೇಟ್ ಲಾಡ್ಜ್ಗಳು ಕೂಡ ನಿಮಗೆ ಸಿಗ್ತವೆ. ಉಳಿಲಿಕ್ಕೇನು ತೊಂದರೆ ಆಗೋದಿಲ್ಲ. ಸೌದತ್ತಿ ಊರಲ್ಲಿ ಕೂಡ ನೀವು ಸ್ಟೇ ಮಾಡಿಕೊಂಡು ಈ ಕಡೆ ಎಲ್ಲ ಬಂದು ಓಡಾಡಿಕೊಂಡು ಹೋಗಬಹುದು. ಈ ಸ್ಥಳ ಕೂಡ ತುಂಬ ಚೆನ್ನಾಗೇ ಇದೆ. ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಕೂಡ ನಿಮಗೆ ಸಿಗ್ತವೆ. ನೀವಿಲ್ಲಿ ನೋಡಬಹುದು, ಇಲ್ಲಿ ಪೇರಲೆ ಹಣ್ಣುಗಳನ್ನು ಕೂಡ ಮಾರ್ತಾ ಇದ್ದಾರೆ. ಹಾಗೆ ದೊಡ್ಡ ಪಾರ್ಕಿಂಗ್ ಏರಿಯಾ ಕೂಡ ಇದೆ. ನೀವೇನಾದರೂ ನಿಮ್ಮ ವೆಹಿಕಲ್ಗಳನ್ನು ತಂದರೆ ಇಲ್ಲೇ ಪಾರ್ಕ್ ಮಾಡಬಹುದು. ಬಹಳಷ್ಟು ಜನ ರಾತ್ರಿ ಇಲ್ಲೇ ಸ್ಟೇ ಮಾಡ್ತಾರೆ. ನಿಮಗೆ ಯಲ್ಲಮ್ಮನ ಗುಡ್ಡ ಮತ್ತು ಈ ಜೋಗುಳ ಬಾವಿಯ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಮ್ಮ ಚಾನಲ್ನಲ್ಲಿ ನಾವು ಇದೇ ರೀತಿ ಟೂರಿಸ್ಟ್ ಪ್ಲೇಸಸ್ಗಳ ಬಗ್ಗೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.